ಇನ್ನು ನಾಳಿನ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಹಲವಾರು ದೇವಾಲಯಗಳ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಕೆಲವು ದೇವಸ್ಥಾನಗಳು ನಾಳೆ ಬಹಳ ಬೇಗ ಬಂದ್ ಆಗುತ್ತೆ. ಈಗ ಉದಾಹರಣೆಗೆ ಅಣ್ಣಮ್ಮ ಟೆಂಪಲ್ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು 7 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ. ಹುಣ್ಣಿಮೆ ಅಮಾವಾಸ್ಯೆ ಸೇರಿದಂತೆ ಉಳಿದ ದಿನಗಳಲ್ಲಿ ರಾತ್ರಿ 10 ಗಂಟೆ ತನಕ ಓಪನ್ ಇರ್ತಾ ಇತ್ತು ದೇವಾಲಯ. ಬಟ್ ನಾಳೆ 7 ಗಂಟೆಗೆ ಸಾಯಂಕಾಲ ಅಣ್ಣಮ್ಮ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ದೇವಾಲಯ ಕ್ಲೋಸ್ ಮಾಡೋ ಮುನ್ನ ದರ್ಬೆ ಹಾಕಿ ದರ್ಭಾಬಂಧನವನ್ನು ಮಾಡ್ತಾರೆ ವಿಗ್ರಹಕ್ಕೆ ಅಂತಂದ್ಬಿಟ್ಟು. ಸೋಮವಾರ ಗ್ರಹಣದ ಬಳಿಕ ದೇವಸ್ಥಾನ ಶುಚಿತ್ವ ಕಾರ್ಯ ಎಲ್ಲ ಮಾಡ್ತಾರೆ. ರಾತ್ರಿ 35 ವರ್ಷಗಳ ನಂತರ ಮತ್ತೊಮ್ಮೆ ರಕ್ತಚಂದನ ಚಂದ್ರಗ್ರಹಣ ಶುರು ಆಗ್ತಾ ಇದೆ. ಸುದೀರ್ಘ ಕಾಲ ನಡೆಯುತ್ತಿರುವಂಥ ಚಂದ್ರಗ್ರಹಣ ದಿನದಲ್ಲಿ ಬೆಂಗಳೂರಿನ ಸಾಕಷ್ಟು ದೇವಾಲಯಗಳು ಬೇಗ ಕ್ಲೋಸ್ ಮಾಡ್ತಿದೆ. ನಾನೀಗ ಬೆಂಗಳೂರಿನ ತಾಯಿ ಅಂತಲೇ ಕರೆಸ್ಕೊಂಡಿರುವಂತಹ ಸುಪ್ರಸಿದ್ಧ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಇರುವಂತಹ ಅಣ್ಣಮ್ಮ ತಾಯಿ ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನದಲ್ಲೂ ಸಹ ನಾಳೆ ಗ್ರಹಣದ ಹಿನ್ನೆಲೆಯಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಮತ್ತು ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ನಾರ್ಮಲಿ ಅಣ್ಣಮ್ಮ ತಾಯಿ ದೇವಸ್ಥಾನ ಅಂದರೆ ಅದು ಬೇರೆ ಹುಣ್ಣಿಮೆ ಇರೋ ದಿವಸ ಆದರೆ ತಡರಾತ್ರಿವರೆಗೂ ಅಂದರೆ 10-10:30ವರೆಗೂ ಓಪನ್ ಇರುತ್ತೆ. ಸಾಕಷ್ಟು ಭಕ್ತರು ಬಂದು ಇಲ್ಲಿ ತಮ್ಮ ಹರಕೆಗಳನ್ನ ಪೂರೈಕೆ ಮಾಡ್ತಾರೆ. ಮುಖ್ಯವಾಗಿ ಅಣ್ಣಮ್ಮ ತಾಯಿ ಅದು ಶಕ್ತಿ ದೇವತೆ ಆಗಿರೋದ್ರಿಂದ ಹೆಣ್ಮಕ್ಳುಗಳೆಲ್ಲ ಬಂದು ಇಲ್ಲಿ ತಮ್ಮ ಹರಕೆಗಳನ್ನು ಅಂದರೆ ಮೊಸರು ಮತ್ತು ನಿಂಬೆಹಣ್ಣು ದೀಪ ಹಚ್ಚೋದು ಆಗಿರ್ಬೋದು, ಮೊಸರಿನ ಅಭಿಷೇಕ ಇದನ್ನೆಲ್ಲ ಮಾಡ್ತಾರೆ. ನಾಳೆ ಗ್ರಹಣದ ಹಿನ್ನೆಲೆಯಲ್ಲಿ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಪ್ರಧಾನ ಅರ್ಚಕರು ನನ್ನ ಜೊತೆ ಇದ್ದಾರೆ. ಸ್ವಾಮಿ ನಮಸ್ತೆ. ನಾಳೆ ಗ್ರಹಣ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳು, ಪೂಜೆ ಅಥವಾ ತಾಯಿಗೆ ಏನೆಲ್ಲ ಇದು ಮಾಡ್ತಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಾಳೆ ಪೌರ್ಣಮಿ ದಿನ ಆದದ್ದರಿಂದ ನಾಳೆ ಚಂದ್ರಗ್ರಹಣ ಸಂಭವಿಸಲಿದೆ. ಪ್ರಮಾಣವಾಗಿ ಭಾರತ ದೇಶಕ್ಕೂ ಗೋಚರಿಸಲಿದೆ. ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ಎಂದಿನಂತೆ 6:30ಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ದೀವಿ. ಸಂಜೆ 6:30ಗೆ ಕ್ಲೋಸ್ ಆಗುತ್ತೆ. 7 ಗಂಟೆ ಒಳಗಡೆ ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ದೀರಿ. ಆಮೇಲೆ ಎಲ್ಲ ವಿಗ್ರಹ ಮೂರ್ತಿಗಳು ಕೂಡ ದರ್ಬೆ ಅರ್ಪಣೆ ಮಾಡಿ ನೈಟ್ ಪೂರ್ತಿ ಆ್ಯಕ್ಚುಲಿ ದೇವರಿಗೆ ಪಾರಾಯಣ, ವಿಷ್ಣು ಲಲಿತಾ ಸಹಸ್ರನಾಮ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಖಡ್ಗಮಾಲ ಪಾರಾಯಣ ಮಾಡ್ತಾ ಬೆಳಗಿನ ಜಾವವರೆಗೂ ದೇವರ ನಾಮದಲ್ಲೇ ಕಳೀತಾ ಮತ್ತು ಬೆಳಿಗ್ಗೆ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ದೇವರಿಗೆ ವಿಶೇಷ ಅಭಿಷೇಕಗಳನ್ನು ಮಾಡಿ ಹೋಮ ಹವನಗಳನ್ನು ಮಾಡಿ ನಂತರ ದೇವರಿಗೆ ಮಹಾಮಂಗಳಾರತಿ ಮಾಡೋದು ಇದೆ. ಇನ್ನು ಬೆಂಗಳೂರಿನ ಮತ್ತೊಂದು ಸುಪ್ರಸಿದ್ಧ ದೇವಸ್ಥಾನ ಗವಿಗಂಗಾಧರೇಶ್ವರ ದೇವಸ್ಥಾನ, ಅಲ್ಲೂ ಕೂಡ ಸಮಯದಲ್ಲಿ ಬದಲಾವಣೆ ಆಗುತ್ತೆ. ದೇವಸ್ಥಾನವನ್ನು ಬೇಗನೆ ಕ್ಲೋಸ್ ಮಾಡಿಕೊಂಡು ಎಲ್ಲವೂ ಮುಕ್ತಾಯವಾದ ಬಳಿಕ ಅಂದರೆ ಗ್ರಹಣ ಮೋಕ್ಷ ಆಗೋದು ನಿಮಗೆ ಮಧ್ಯರಾತ್ರಿ 1:44 ಆಗಿರುತ್ತೆ. ಹಾಗಾಗಿ ಸೋಮವಾರ ಬೆಳಿಗ್ಗೆ ದೇವಸ್ಥಾನವನ್ನು ಶುಚಿಗೊಳಿಸಿ ನಂತರ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶವನ್ನು ಕೊಡ್ತಾರೆ. ಭಾನುವಾರ ರಕ್ತಚಂದ್ರ ಗ್ರಹಣ ಇದೆ. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದೇವಾಲಯಗಳಲ್ಲೂ ಕೂಡ ಏನು ಮುಚ್ಚುವಂಥ ವೇಳೆ ಆಗಿರ್ಬೋದು, ಭಕ್ತರಿಗೆ ದರ್ಶನದ ಸಂಬಂಧಪಟ್ಟಂಥ ವೇಳೆ ಆಗಿರ್ಬೋದು, ಅವೆಲ್ಲವೂ ಕೂಡ ಬದಲಾವಣೆ ಆಗ್ತಿದೆ. ನಾನೀಗ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿದ್ದೇನೆ. ಇಲ್ಲೂ ಸಹ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 11 ಗಂಟೆಯ ಒಳಗೆ ಬಂದವರಿಗೆ ಮಾತ್ರ ಇಲ್ಲಿ ದರ್ಶನ ವ್ಯವಸ್ಥೆ ಇರುತ್ತೆ. ನಂತರ ಅಂದರೆ ಭಾನುವಾರ ಬೆಳಗ್ಗೆ 11ರ ನಂತರ ದೇವಾಲಯವನ್ನು ಕ್ಲೋಸ್ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು. ದರ್ಬೆಯಿಂದ ಇದು ಮಾಡಿ ಸಂಪೂರ್ಣವಾಗಿ ದೇವಾಲಯವನ್ನು ಬಂದ್ ಮಾಡಲಾಗುತ್ತೆ. ಹಾಗೆ ಗ್ರಹಣ ಅಂದರೆ ಸುಮಾರು ಒಂದು 6-7 ಗಂಟೆಗಳ ಮೊದಲು, ಗ್ರಹಣಕ್ಕೆ 6-7 ಗಂಟೆಗಳ ಮೊದಲು ದೇವಾಲಯಗಳನ್ನು ಬಂದ್ ಮಾಡುವಂಥ ಪದ್ಧತಿ ಇರೋದರಿಂದ ಬಂದ್ ಮಾಡ್ತೀವಿ ಅನ್ನುವಂಥ ಮಾತನ್ನು, ಅದು ಚಂದ್ರಗ್ರಹಣ ಆಗಿರೋದ್ರಿಂದ ಬಂದ್ ಮಾಡ್ತೀವಿ. 11 ಗಂಟೆಯ ನಂತರ ದರ್ಶನಕ್ಕೆ ವ್ಯವಸ್ಥೆ ಇರೋದಿಲ್ಲ. ನಂತರ ಅಂದರೆ ಗ್ರಹಣ ಆದ ನಂತರ ವಿಶೇಷವಾಗಿ ಪೂಜೆಯನ್ನು ಮಾಡಿ ಶುದ್ಧೀಕರಣ ಮಾಡಿ ನಂತರ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇವತ್ತು ಸಹ ಭಕ್ತಾದಿಗಳು ಏನು ಗವಿಗಂಗಾಧರನ ದರ್ಶನ ಮಾಡ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬಂದು ದರ್ಶನವನ್ನು ಪಡೆಯುವಂಥ ಕೆಲಸ ಆಗ್ತಾ ಇರುವಂಥದ್ದು. ಆದರೆ ಭಾನುವಾರ ಮಾತ್ರ 11 ಗಂಟೆಯ ಒಳಗೆ, ಬೆಳಗ್ಗೆ 11 ಗಂಟೆಯ ಒಳಗೆ ಮಾತ್ರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ದರ್ಶನ ನಂತರ ಸಿಗೋದಿಲ್ಲ. ಗ್ರಹಣಕ್ಕೂ ಮೊದಲು ಸುಮಾರು ಒಂದು 6-7 ಗಂಟೆ ಮೊದಲು ಬಂದ್ ಮಾಡಬೇಕಾಗತ್ತೆ. ಬೆಳಗ್ಗೆ ಗಂಗಾಧರನಿಗೆ ಕ್ಷೀರ ನೈವೇದ್ಯನ ಮಾಡಲಾಗುತ್ತೆ. ಕ್ಷೀರ ಬಿಟ್ಟು ಬೇರೆ ಯಾವುದೇ ರೀತಿಯಂಥ ಪ್ರಸಾದದ ನೈವೇದ್ಯವನ್ನು ಭಾನುವಾರ ಮಾಡೋದಕ್ಕೆ ಮಾಡಲ್ಲ. 11 ಗಂಟೆ ನಂತರ ಬಾಗಿಲನ್ನು ಬಂದ್ ಮಾಡ್ತಾರೆ. ಗ್ರಹಣ ಮೋಕ್ಷಗೊಂಡ ಕೂಡಲೇ ಶುದ್ಧೀಕರಣ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದಾಗಿ
ಮರುದಿನ ಅಂದರೆ ಸೋಮವಾರ ಬೆಳಗ್ಗೆ ಶುದ್ಧೀಕರಣವನ್ನು ಮಾಡಿ ನಂತರ ವಿಶೇಷವಾಗಿ ಗಂಗಾಧರನಿಗೆ ಪೂಜೆಯನ್ನು ಮಾಡುವಂಥದ್ದು, ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು, ಪ್ರಸಾದ ನೈವೇದ್ಯ ಇಡುವಂಥದ್ದು ಅವೆಲ್ಲವನ್ನು ಕೂಡ ಮಾಡಲಾಗುತ್ತೆ. ಒಟ್ಟಾರೆ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷವಾಗಿ ಗ್ರಹಣದ ದಿನ ಭಾನುವಾರ ಯಾವುದೇ ರೀತಿಯಾದಂಥ ವಿಶೇಷ ಪೂಜೆ ಇರೋದಿಲ್ಲ. ಆದರೆ 11 ಗಂಟೆಯ ಒಳಗಾಗಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಕೇವಲ ಕ್ಷೀರ ಪ್ರಸಾದ ಅಂದರೆ ಹಾಲನ್ನು ಮಾತ್ರ ನೈವೇದ್ಯ ಮಾಡಿ ಹಾಲನ್ನು ಮಾತ್ರ ಪ್ರಸಾದವಾಗಿ ನೀಡುವಂಥದ್ದು. ಗ್ರಹಣದ ಇನ್ನು ಬೆಂಗಳೂರಿನ ರಾಜರಾಜೇಶ್ವರಿ ದೇವಸ್ಥಾನ, ಆ ದೇವಸ್ಥಾನದಲ್ಲೂ ಕೂಡ ಗ್ರಹಣಕ್ಕೋಸ್ಕರ ಬೇರೆಯದ್ದೇ ಆದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಎಂದಿನಂತೆ ಈ ದೇವಸ್ಥಾನದಲ್ಲೂ ಕೂಡ ಬೇಗ ಬಾಗಿಲನ್ನು ಮುಚ್ಚಲಾಗುತ್ತೆ. ನಾಳೆ ಶುಚಿಯ ನಂತರ ಸೋಮವಾರ ಬೆಳಗ್ಗೆಯಿಂದ ಭಕ್ತಾದಿಗಳಿಗೆ ತಾಯಿಯ ದರ್ಶನ ಸಿಗುತ್ತೆ. ನಾಳೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಾಕಷ್ಟು ದೇವಾಲಯಗಳು ಬೇಗ ಮುಚ್ಚುವಂತಹ ಕೆಲಸಗಳು ಮಾಡ್ತಿದೆ. ಯಾಕಂದರೆ ಗ್ರಹಣ ಇರೋದ್ರಿಂದ ಕೆಲ ದೇವಾಲಯಗಳು ಬೇಗ ಮುಚ್ಚಿದೆ. ಆ ರೀತಿಯ ದೇವಾಲಯಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ನಾನೀಗ ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ರಾಜರಾಜೇಶ್ವರಿ ದೇವಿಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ದೃಶ್ಯಗಳಲ್ಲಿ ನೋಡ್ಬೋದು, ಇವತ್ತು ಎಂದಿನಂತೆ ದೇವರ ಕೈಂಕರ್ಯಗಳು ಭಕ್ತರು ಬರ್ತಿದ್ದಾರೆ. ನಾಳೆ ರಾತ್ರಿ ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ರಾತ್ರಿ ಚಂದ್ರಗ್ರಹಣ ಆಗ್ತಿರೋದ್ರಿಂದ ದೇವಾಲಯದಲ್ಲಿ ಸಮಯದ ಬದಲಾವಣೆ ಯಾವುದೇ ರೀತಿ ಆಗ್ತಿಲ್ಲ. ಆ್ಯಸ್ ಯೂಶುವಲ್ ಈ ಹಿಂದೆ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿಯ ದೇವರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅಂತ ಆಡಳಿತ ಮಂಡಳಿ ಹೇಳ್ತಿರುವಂಥದ್ದು. ಬೆಳಗ್ಗೆ 6 ಗಂಟೆಗೆ ದೇವಾಲಯ ಓಪನ್ ಆಗುತ್ತೆ. ಮಧ್ಯಾಹ್ನ 12:30ವರೆಗೂ ದೇವಾಲಯದಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8:30ವರೆಗೂ, ಅಂದರೆ ನಾಳೆ ಗ್ರಹಣ ಇರೋದ್ರಿಂದ ರಾತ್ರಿ 8 ಗಂಟೆಗೆ ಅಂದರೆ ಅರ್ಧ ಗಂಟೆ ಮುಂಚೆನೇ ದೇವಸ್ಥಾನದ ಆಡಳಿತ ಮಂಡಳಿ ದೇವಾಲಯದ ಒಳಭಾಗದಲ್ಲಿರುವಂಥ ಎಲ್ಲ ದೇವರ ವಿಗ್ರಹಗಳ ಮೇಲೆ ದರ್ಬೆಯನ್ನು ಇಟ್ಟು ಒಂದು ಬಂಧನ ಮಾಡುವಂಥದ್ದು ಅಥವಾ ಯಾವುದೇ ಗ್ರಹಣದ ಎಫೆಕ್ಟ್ ಆಗದಲ್ಲೇ ಇರೋದು. ಬರೀ ದೇವಸ್ಥಾನದ ದೇವಾಲಯದಲ್ಲಿರುವಂತಹ ದೇವರ ಮೂರ್ತಿಗಳಿಗೆ ಮಾತ್ರ